ನಮ್ಮ ಹೋರಾಟ ಮೂಲಭೂತ ಹಕ್ಕು ಅಂತೇನು ಈ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದೇ ನಮ್ಮ ಮೂಲಭೂತ ಹಕ್ಕುಗಳ ಚ್ಯುತಿಯಾಗಿದ್ದಕ್ಕೆ ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಿದ್ದು. ನೀವು ಹೊಳ್ಳಿ ಮತ್ತು ಬ್ರಿಟಿಷರ ಕಾನೂನುಗಳನ್ನ ತರ್ತಿದ್ರೆ ಜನಪರ. ಹಾಗಾದರೆ ಇವತ್ತು ಅಧ್ಯಕ್ಷರೇ ನಾನು ಕೇಳ್ತೀನಿ ನಿಮಗೆ, ನೀವು ಸರ್ಕಾರ ಏನು ಮಾಡ್ತೀರಿ? ಒಂದು ಹೋರಾಟಕ್ಕೆ ಒಂದು ಕಡೆ ಧರಣಿ ಕೊಂಡಿರ್ತಾರೆ, ಸಣ್ಣ ಪುಟ್ಟ ವಿಷಯ ಇರ್ತದೆ, ಅಷ್ಟೂ ನೀವು ಮಾಡೋದಿಲ್ಲ, ಅವರಿಗೆ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ, ಅವ್ರಿಗೆ ಅಪಮಾನ ಮಾಡ್ತೀರಿ. ಅವರು ಅಲ್ಲಿ ಎಲ್ಲಿ ಹೋರಾಟದ ಕೂತ್ರ ಅಲ್ಲಿ ಯಾರೂ ಹೋಗೋದಿಲ್ಲ, ಮಂತ್ರಿಗಳು ಹೋಗೋದಿಲ್ಲ, ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ಹೋಗೋದಿಲ್ಲ. ಅದು ಆಕ್ರೋಶ ಹೆಚ್ಚಾಗಿ ಒಂದು ಜನರಲ್ಲಿ ನಮ್ಮ ಇವತ್ತು ನಮ್ಮದೇ ನೀರಾವರಿ ಹೋರಾಟ, ನಾಳೆ ಆಲ್ಮಟ್ಟಿಗೆ ಸರಿಯಾಗಿ ನೀವು ಹಣ ಕೊಡದೇ ಇದ್ದರೆ ಹೋರಾಟ ಸಾಲ್ವ್ ಆಗ್ತದೆ, ಲಕ್ಷಾಂತರ ಜನ ಸೇರ್ತಾರೆ. ಅವಾಗ ನೀವೇನು ಮಾಡ್ತೀರಿ? ಅಮಾಯಕರ ಮ್ಯಾಗ ಗೋಲಿಬಾರ್ ಮಾಡ್ತೀರಿ. ಅದಕ್ಕೆ ನಾ ಗೃಹ ಮಂತ್ರಿಗಳಿಗೆ ಹೇಳೋದು, ನೀವು ಹೆಂಗಂದ್ರೆ ಚಾಲ್ಟಿ ಬಿಗನ್ಸ್ ಫ್ರಾಮ್ ಅವ್ರ ಹೋಮ್ ಅಂತ. ಮೊದಲು ನೀವು RCB ಒಳಗೆ ನೀವು ಯಾರ್ಯಾರು ಇದ್ದೀರಿ ಅಪರಾಧಿಗಳು, ಮೊದಲ ಈ ಕೇಸು ಮೊದಲೇದ್ದು ಸರ್ಕಾರ ಮ್ಯಾಗನೇ ಇದು ಕೇಸ್ ಹಾಕಬೇಕು. ನಾನು ಕೇಳಿದೆ, ಅಲ್ಲಿ ಹೋಗಿ ಪ್ರಚೋದನೆ ಮಾಡೋದು, ಆ ಕಪ್ಪಿಗೆ ಬೆಲ್ಲ ಕೊಡೋದು, ಅವ್ರ ಮ್ಯಾಗೆ ಹಗಲ ಮ್ಯಾಗೆ ಹಾಕೋದು, ಅಲ್ಲಿ ಸಾಯ್ತಿರ್ತಾರೆ, ಇಲ್ಲಿ ಬೆಲ್ಲ ಕೊಟ್ಕೋತಾರೆ ಕಪ್ಪಿಗೆ. ಇಂಥದನ್ನು ಮಾಡಿ ಅದರಿಂದ ಮರೆ ಮಾಚಲಿಕ್ಕೆ, ಮೊನ್ನೆ ಆದಂಥ ಘಟನೆ ಮರೆ ಮಾಚಲಿಕ್ಕೆ ಇದೊಂದು ಏನೋ ತಂದು ತನಕ ಉತ್ತರ ಕೊಟ್ಟಿಲ್ಲ ಸರ್ಕಾರ RCBಗೆ. ಆದರೆ ಪೊಲೀಸ್ ಅಧಿಕಾರಿಗಳು ಹೇಳಿದರು, ಬೇಡಪ್ಪ ಇಷ್ಟು ಬೇಗನೆ ಇಂಥ ದೊಡ್ಡ ಕಾರ್ಯಕ್ರಮ. ಪೊಲೀಸ್ ಹೇಳಿದ್ರು ಸಹಿತ, ಪೊಲೀಸ್ ರಿಪೋರ್ಟ್ ಇದ್ದರೂ ಸಹಿತ ಕೇವಲ ಸರ್ಕಾರದ ಒತ್ತಾಯಕ್ಕಾಗಿ ಆ ಯುವಕರನ್ನು ನಮ್ಮ ಪಾರ್ಟಿಗೆ ಸೆಳೆದುಕೊಳ್ಳಲಿಕ್ಕೆ ಮಾಡಿದಂಥ RCBಯಿಂದ ಇವತ್ತು ಅಧ್ಯಕ್ಷರೇ ಈ ಹೋರಾಟಗಳನ್ನು ಹಕ್ಕು ಏನಿದೆ ಅದನ್ನು ಹತ್ತಿಕ್ಕುವಂಥ ಕೆಲಸ ಮಾಡದೆ ತಾವು ಗಂಟಿ ಹೊಡೆಯದೆ ಸ್ವಲ್ಪ ಸಮಾಧಾನ ಆಗಿ ಕೂತ್ರೆ ಎಲ್ಲ ಕೇಳಿಸ್ತದೆ ಅಧ್ಯಕ್ಷರೇ. ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತಾವು ಯಾರು ತಪ್ಪು ಮಾಡಿರ್ತಾರಲ್ಲ, ಯಾರು ಆ ಹೋರಾಟದಲ್ಲಿ ಕಲ್ಲು ಒಗೆಯುವಂಥ ಕೆಲಸ ಯಾರು ಮಾಡಿರ್ತಾರಲ್ಲ ಅವ್ರ ಮ್ಯಾಗೆ ಆ್ಯಕ್ಷನ್ ಆಗಬೇಕು. ಹಾಗಾಗಿ ಪೊಲೀಸ್ ಆಫೀಸರ್ ತಪ್ಪು ಮಾಡಿದ್ರೆ ಅವ್ರಿಗೂ ಆ್ಯಕ್ಷನ್ ಆಗಬೇಕಲ್ಲ, ಅವನಿಗೂ ಡಿಸ್ಮಿಸ್ ಆಗಬೇಕು, ಅವನಿಗೂ ಪೆನಲ್ಟಿ ಆಗಬೇಕು, ಅವ್ರಿಗೂ ಶಿಕ್ಷೆ ಆಗಬೇಕಲ್ಲ. ಅದನ್ನು ಪ್ರಯೋಜನ ಮಾಡಿರಿ. ನೀವು ಶಾಂತವಿದ್ದ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದಂಥ ಸುಮ್ಮನೆ ಲಾಠಿ ಚಾರ್ಜ್ ಮಾಡೋದು, ಎಲ್ಲ ಗೇಟ್ ಬಂದ್ ಮಾಡಿಬಿಡೋದು, ಒಂದೇ ಗೇಟ್ ಚಾಲು ಇಡೋದು. ಅರೇ ಒಂದು ದೊಡ್ಡ ಗ್ರೌಂಡ್ ಐತಂದರೆ ಎಲ್ಲ ಗೇಟ್ಗಳು ಓಪನ್ ಇರಬೇಕು. ಇಟ್ಟು ಕಾಮನ್ ಸೆನ್ಸ್ ಇರೋದಿಲ್ಲ ಇವರಿಗೆ. ಮೊನ್ನೆ ಆಗಿದ್ದೇನೆ RCBಯಲ್ಲಿ, ನಮ್ಮ ಬಿಜಾಪುರನಾಗ ಒಂದು ಘಟನೆ ಆಯ್ತು ಅಧ್ಯಕ್ಷರೇ. ಸೇಮ್ ಎಲ್ಲ ಕಡೆ ಗೇಟ್ ಹಾಕೋದು, ಒಂದು ಕಡೆ ಗೇಟ್ ಹೆಂಗೆ ನೋಡಿರಿ, ಇಷ್ಟು ಜನ ಇದ್ದಾಗ ಅವ್ರಿಗೆ ಈಸಿ ಮೂವ್ಮೆಂಟ್ ಆಗುವಂಥದ್ದು ಇರಲಾರ್ದಕ್ಕೆ. ಅದಕ್ಕೆ ತಪ್ಪು ಪೊಲೀಸ್ ಅಧಿಕಾರಿಗಳದ್ದು ಇರ್ತದೆ. ಅಂಥ ಪೊಲೀಸ್ ಅಧಿಕಾರಿಗಳಿಗೂ ದಂಡನಾರ್ಹ ಅಪರಾಧ ಅನ್ನುವಂಥದ್ದು ಇದ್ರಾಗ ಸೇರಿಸ್ಬೇಕಂತೇಳಿ ನಾವು ವಿನಂತಿ ಮಾಡಿಕೊಂಡು ಈ ಬಿಲ್ಲಿಗೆ ನಾನು ಸಹಮತ ಇಲ್ಲ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ಮನೆ ಅಧ್ಯಕ್ಷರೇ, 2-3 ಕ್ಲಾರಿಫಿಕೇಷನನ್ನು ಮಾನ್ಯ ಗೃಹ ಸಚಿವರ ಹತ್ರ ನಾನು ಕೇಳ್ತಾ ಇದ್ದೇನೆ. ಮೊದಲನೇದು, ನೀವು 7,000 ಮತ್ತು ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇರೋದಕ್ಕೆ 10 ದಿನದ ಮುಂಚೆ ಅನುಮತಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ದೀರಿ. ತುಂಬ ಸರಿ ಕಾರ್ಯಕ್ರಮಗಳು ಅಥವಾ ಹೋರಾಟಗಳು ರಾತ್ರಿ ಬೆಳಗಾಗೋದ್ರೊಳಗೆ ನಿಶ್ಚಯ ಆಗುತ್ತೆ. ಅವಾಗ ನೀವು 10 ದಿನದಕ್ಕಿಂತ ಮುಂಚೆ ಪರ್ಮಿಷನ್ ತೊಗೊಳ್ಬೇಕು ಅಂತಂದರೆ ಎಲ್ಲ ಪೊಲಿಟಿಕಲ್ ಎತ್ತಾಡ್ರು ಹೇಳಿದಂತೆ ಎಲ್ಲ ಹೋರಾಟಗಳನ್ನು ಈ ಹಿನ್ನೆಲೆಯಲ್ಲಿ ಹತ್ತಿಕ್ಕುವಂಥ ಸಾಧ್ಯತೆಗಳು ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ನಡೆಯುತ್ತೆ. ನಿಮ್ಮ ಉದ್ದೇಶ ಇಲ್ಲದೇ ಇರ್ಬೋದು, ಆದರೆ ಲೋಕಲ್ ಅಧಿಕಾರಿಗಳು ಅದಕ್ಕೆ ಅನುಮತಿ ಕೊಡದಲ್ಲೇ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಅದಕ್ಕೆ ನೀವು 10 ದಿನ ಅನ್ನುವಂಥದ್ದನ್ನು 25,000ಕ್ಕಿಂತ ಮೇಲ್ಪಟ್ಟಂಥ ಜನಸಂಖ್ಯೆ ಸೇರಿದಾಗ ಅಂತ ಹಂಗೇನಾರು ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ಅಂತಂದರೆ 1,000, 2,000, 3,000, 5,000 ತನಕ ಪ್ರತಿಭಟನೆ ಮಾಡಲಿಕ್ಕೆ ದಿಢೀರಂತ ಆದಾಗ, ದಿನ ಬೆಳಿಗ್ಗೆ ಬೆಲೆ ಏರಿಕೆ ಮಾಡ್ತಾ ಇದ್ದಾಗ ನಾಳೆ ಪ್ರತಿಭಟನೆ ಮಾಡಬೇಕಾಗತ್ತಪ್ಪ. ಅವಾಗ 10 ದಿನ ಅಂತ ಸೇರಿಸಿರೋದನ್ನು ಸ್ವಲ್ಪ ಅದಕ್ಕೆ ಸಡಿಲ ಕೊಡಬೇಕು ಅನ್ನುವಂಥದ್ದು ನನ್ನ ಮೊದಲನೇ ಆಗ್ರಹ. ಎರಡನೇದು, ಇದರಲ್ಲಿ ಇಡೀ ಬಿಲ್ನಲ್ಲಿ ನೀವು ಜಾತ್ರೆ ಹಬ್ಬ ಹರಿದಿನಗಳದ್ದು ಏನು ಅದು ಇದ್ರ ವ್ಯಾಪ್ತಿನಲ್ಲಿ ಬರ್ತದ ಅನ್ನುವಂಥದ್ದು ಕೂಡ ಸ್ಪಷ್ಟ ಮಾಡಬೇಕು. ಅಕಸ್ಮಾತ್ ಬರುತ್ತೆ ಅಂತಾದರೆ ನೀವು ಅದಕ್ಕೆ ಇದರಲ್ಲಿ ಪಾಯಿಂಟ್ ನಂಬರ್ 6 G ಹೇಳಿದಿರಿ, 1 ಕೋಟಿ ರೂಪಾಯಿ ಮೌಲ್ಯದ ನಷ್ಟವನ್ನು ಭರ್ತಿ ಮಾಡಲಿಕ್ಕೆ ಬಾಂಡ್ ಕೊಡಬೇಕು ಅಂತ. ಯಾವುದೋ ಜಾತ್ರೆಯಲ್ಲಿರುವಂಥ ಮಾಡುವಂಥ ದೇವಸ್ಥಾನದವ್ರು 1 ಕೋಟಿ ರೂಪಾಯಿ ಬಾಂಡನ್ನು ಹೆಂಗೆ ಕೊಡಲಿಕ್ಕಾಗತ್ತೆ? ಈಗ
ರಾಜ್ಯದಲ್ಲಿ ನೂರಾರು ದೇವಸ್ಥಾನಗಳಲ್ಲಿ 50,000ದಿಂದ ಲಕ್ಷಗಟ್ಟಲೆ ಜನ ವರ್ಷಕ್ಕೊಂದ್ಸರಿ ಸೇರ್ತಾರೆ. ಅವ್ರಿಗೆ ನೀವು 1 ಕೋಟಿ ರೂಪಾಯಿ ಬಾಂಡನ್ನು ಕೊಡಬೇಕು ಅಂತೇಳಿ ಆ ರೀತಿ ಧಾರ್ಮಿಕ ಸಂಸ್ಥೆಗಳಿಗೆ ಹೇಳಿಬಿಟ್ರೆ ಅದು ಕಷ್ಟ ಸಾಧ್ಯ. ಅದಕ್ಕೆ ಸ್ವಲ್ಪ ಬೇಕಾದಂಥ ರಿಯಾಯಿತಿಗಳನ್ನು ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇನ್ನು ನನಗೆ ಇದ್ರದ್ದು ಸ್ವಲ್ಪ ನೀವು ಇನ್ನೂ ವಿವರಣೆ ಕೊಡಬೇಕು. ನಂಬರ್ 8 ಇದರಲ್ಲಿ ಏನು ಹೇಳ್ತೀರಿ? ನಾಗರಿಕ ತೊಂದರೆಗಾಗಿ ಶಿಕ್ಷೆ ಅಂತ ಹೇಳಿದಾಗ ಕಾರ್ಯಕ್ರಮ ಮತ್ತು ಸಮಾರಂಭಗಳಿಗೆ ಅಂತ ಹೇಳ್ತೀರಿ. ವ್ಯಕ್ತಿ ಮತ್ತು ಸಂಸ್ಥೆಗೆ ಸುಳ್ಳು ಸುದ್ದಿಗಳನ್ನು ಹರಡಿಸೋದ್ರ ಬಗ್ಗೆ ಏನು ಅದರಲ್ಲಿ ಮೆನ್ಷನ್ ಆಗಿಲ್ಲ. ನಮ್ದು ಆಗ್ರಹ ಇರೋದು ಅದು ಕೂಡ ಯಾವುದೋ ವ್ಯಕ್ತಿ ಅಥವಾ ಯಾವುದಾರೊಂದು ಸಂಸ್ಥೆ ಈ ಎರಡರ ವಿಷಯದ ಕುರಿತಂತೆಯೂ ಸುಳ್ಳು ಸುದ್ದಿಗಳು ಮತ್ತು ಮಾನಹಾನಿ ಆಗುವಂಥ ಸುಳ್ಳು ಸುದ್ದಿಗಳನ್ನು ಹರಡಿದರೆ ಅವ್ರ ಮೇಲೂ ಕೂಡ ಶಿಕ್ಷೆ ಆಗುತ್ತೆ ಅನ್ನೋದನ್ನು ಇದರಲ್ಲಿ ಸೇರಿಸಬೇಕಾಗಿರುವಂಥದ್ದು ಅಗತ್ಯ ಇದೆ ಅಂತ ನಾನು ಅಂದ್ಕೊಳ್ತೇನೆ.